ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದ ವ್ಯಕ್ತಿಗೆ ಗಂಭೀರ ಗಾಯ ಆಗಿರುವ ಘಟನೆ ರಾಮನಗರದ ಜೈಪುರ ಗೇಟ್ ಬಳಿ ನಡೆದಿದೆ. ರಾಮನಗರದ ಜೈಪುರ ಗೇಟ್ ಬಳಿ ಭಾರೀ ಅವಘಡ ಕೂಡ ಸಂಭವಿಸಿದೆ. ಇದು ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದ ವ್ಯಕ್ತಿಗೆ ಗಂಭೀರ ಗಾಯ ಆಗಿರುವಂತಹ ಘಟನೆ. ಏನು ಬ್ಲಾಸ್ಟ್ನಿಂದ ಚಂದ್ರಯ್ಯ ಅನ್ನುವರಿಗೆ ಈಗ ಗಂಭೀರ ಗಾಯ ಆಗಿದೆ. ಖಾಸಗಿ ಶಾಲೆಯಲ್ಲಿ ಬಸ್ ಚಾಲಕರಾಗಿದ್ದಾರೆ ಚಂದ್ರಯ್ಯ, ಅವರಿಗೆ ಈಗ ಗಂಭೀರ ಗಾಯ ಆಗಿದೆ. ನಿನ್ನೆ ಫ್ಯೂಸ್ ಹಾಕೋದಕ್ಕೆ ಚಾಲಕ ಚಂದ್ರಯ್ಯ ಬಂದಿದ್ರು. ಹಳೆಯದಾದಂತಹ ಆಯಿಲ್ನಿಂದ ಟ್ರಾನ್ಸ್ಫಾರ್ಮರ್ ಸ್ಫೋಟ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 20 ಅಡಿಯಷ್ಟು ಹಾರಿದೆ ಟ್ರಾನ್ಸ್ಫಾರ್ಮರ್ ಆಯಿಲ್, 20 ಅಡಿ ಅದು ಹಾರಿರುವಂಥದ್ದು. ಹಾಗಾಗಿ ಅದು ಚಂದ್ರಯ್ಯ ಮೇಲೆ ಆಯಿಲ್ ಬಿದ್ದು ಬೆಂಕಿ ಹೊತ್ಕೊಳ್ಳುತ್ತೆ. ಆಕಸ್ಮಿಕವಾಗಿ ಆಗಿರುವಂತಹ ಘಟನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗೆ ಈಗ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಚಂದ್ರಯ್ಯ ಕುಟುಂಬಸ್ಥರು ಈಗ ಆಕ್ರಂದನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಈಗ ಚಂದ್ರಯ್ಯ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ ಅಂದರೆ 20 ಅಡಿ ಹಾರುತ್ತೆ. ಅದು ಆ ಆಯಿಲ್ಲು, ಅದು ಚಂದ್ರಯ್ಯ ಅದೇನು ಫ್ಯೂಸ್ ಹಾಕಕ್ಕೆ ಬಂದಿದ್ರಲ್ಲ ಚಂದ್ರಯ್ಯ, ಅವ್ರ ಮೇಲೇ ಬೀಳುತ್ತೆ. ಬಿದ್ದಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಆಗ ಅವ್ರಿಗೇನು ಮಾಡೋಕ್ಕಾಗಲ್ಲ, ಗಂಭೀರವಾದಂತಹ ಗಾಯ. ಆಮೇಲೆ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಜೊತೆಗೆ ಅವ್ರು ಓಡಿಸ್ತಾ ಇದ್ದಂತಹ ಆ ಸ್ಕೂಟಿ ಕೂಡ ನೋಡಿ ಭಸ್ಮ ಆಗಿ ಹೋಗಿದೆ, ಸಂಪೂರ್ಣವಾಗಿ ಬೆಂಕಿಯಲ್ಲಿ. ಇದು ಟ್ರಾನ್ಸ್ಫಾರ್ಮರು ನೋಡಿ, ಇಲ್ಲಿಂದ ಬ್ಲಾಸ್ಟ್ ಆಗಿದೆ. ಇವರು ಯಾವಾಗ ಬಂದು ಇಲ್ಲಿ ಮೇಲ್ಗಡೆ ಫ್ಯೂಸ್ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಮಾಡ್ತಿದ್ದಕ್ಕೆ ಏನಾಗಿದೆ, ಟ್ರಾನ್ಸ್ಫಾರ್ಮರು ಕೆಳಗಡೆಯಿಂದ ಓಪನ್ ಆಗಿ ಕಂಪ್ಲೀಟು ಆಯಲೆಲ್ಲ ಅವ್ರ ಮೇಲೆ ಏನು ಇಲ್ಲಿ ಒಬ್ಬರು ಬಂದು ಫ್ಯೂಸನ್ನು ಏನು ಹಾಕ್ತಾಯಿದ್ರು ಅವ್ರಿಗೆ ಬ್ಲಾಸ್ಟ್ ಆಗಿ ಅವ್ರ ಮೈಯೆಲ್ಲ ಕಂಪ್ಲೀಟ್ಲಿ ಅದಾದ್ರೂ ಮಾನವೀಯತೆ ದೃಷ್ಟಿಯಿಂದನಾದರೂ ಬೆಸ್ಕಾಂನವ್ರು ಬಂದು ಅವರಿಗೆ ಏನಾಗಿದೆ ಅದನ್ನು ವಿಚಾರ ಮಾಡಿ ಅವ್ರಿಗೇನಾದರೂ ಇಲಾಖೆಯಿಂದ ಪರಿಹಾರ ಕೊಡ್ಸೋದಕ್ಕೆ ಆಗತ್ತಾ ಇಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯ ಇದೀಗ ಮತ್ತೊಮ್ಮೆ ಪ್ರೂವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಮನಗರ ಜಿಲ್ಲೆಯ ಏನು ಕುರುಬ್ರಹಳ್ಳಿ ಅಂತ ಏನಿದೆ, ಇಲ್ಲಿ ಓರ್ವ ರೈತನಿಗೆ ಈಗಾಗ್ಲೇ ಸಾಕಷ್ಟು ಒಂದ್ ರೀತಿ ಬೆಸ್ಕಾಂ ಅಧಿಕಾರಿಗಳಿಂದ ಸಾವು ನೋವಿನ ನಡುವೆ ಈಗ ಅವರು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಇದು. ಅಂದ್ರೆ ಟ್ರಾನ್ಸ್ಫಾರಂ ಬಳಿ ಅವರು ಶೌಚಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫಾರಂ ಬ್ಲಾಸ್ಟ್ ಆಗಿರುವಂತದ್ದು. ಸಂಪೂರ್ಣವಾಗಿ ಏನು 70ರಿಂದ 80ರಷ್ಟು ಮೈ ಕೈ ಸುಟ್ಕೊಂಡಿದ್ದಾರೆ. ಈ ಚಂದ್ರಯ್ಯ ಅಂತ ಹೇಳಿ ಓರ್ವ ರೈತರು ಇರುವಂತದ್ದು. ಸೊ ಹೀಗಾಗಿ ಆ ಒಂದು ಸ್ಥಳದಲ್ಲಿ ಕೂಡ ನಾವಿದೀವಿ. ಈಗ ಆ ಒಂದು ಭಾಗದಲ್ಲಿ ನಾವಿರುವಂತದ್ದು. ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ರ, ಈ ಒಂದು ಜಾಗದಲ್ಲಿ ನಿನ್ನೆ ಸಂಜೆ ಚಂದ್ರಯ್ಯ ಅವರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರು ಗಾಡಿಯನ್ನ ಇಲ್ಲೇ ಪಾರ್ಕ್ ಮಾಡಿರ್ತಾರೆ. ಆ ನಂತರ ಇಲ್ಲಿರುವಂತ ಟ್ರಾನ್ಸ್ಫಾರಂ ಬಳಿ ಏನು ಅವರು ಶೌಚಕ್ಕೆ ಹೋಗ್ಬೇಕು ಅಂತ ಹೇಳಿ ನಿಲ್ಸಿರುವಂತದ್ದು. ಆನಂತರ ಇಲ್ಲಿ ಏನು ನೋಡಿದಂತ ಸಂದರ್ಭದಲ್ಲಿ ಅವರನ್ನ ಇಲ್ಲಿ ಯಾರು ಕೂಡ ಅಂದ್ರೆ ಯಾರು ಇರ್ಲಿಲ್ಲ ಆ ಸಂದರ್ಭದಲ್ಲಿ. ಸೊ ಹೀಗಾಗಿ ಅವರು ಕೂಡ ಇಲ್ಲಿ ಶೌಚಕ್ಕೆ ಹೋಗೋಕೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ಇಲ್ಲಿ ಬ್ಲಾಸ್ಟ್ ಆಗತ್ತೆ. ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅವರ ಸಂಪೂರ್ಣವಾಗಿ ಮೈಕೈ ಸುಟ್ಟೋಗತ್ತೆ. ಅದರ ಜೊತೆಗೆ ಅವರ ಏನು ವೆಹಿಕಲ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಸುಟ್ಟೋಗಿರೋದನ್ನು ಕೂಡ ಈಗಾಗಲೇ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದೀವಿ. ತಕ್ಷಣ ಅಲ್ಲಿದ್ದಂತ ಅವರ ಸಂಬಂಧಿಕರ ಹುಡುಗ ಒಬ್ಬ ಇರ್ತಾನೆ, ಆತನಿಗೂ ಕೂಡ ಕರೀತಾರೆ. ತಕ್ಷಣ ಇಲ್ಲಿದ್ದಂತ ಸ್ಥಳೀಯರು ಕೂಡ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಸ್ಥಳೀಯ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಆ ನಂತರ ಬೆಂಗಳೂರಿನ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುವಂತಹ ಏನು ಬರ್ನಿಂಗ್ ವಾರ್ಡ್ ಏನಿದೆ ಅಲ್ಲೂ ಕೂಡ ಈಗ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇರುವಂತದ್ದು. ಅಂದ್ರೆ ಘಟನೆಗೆ ಕಾರಣ ಏನಂತಂದ್ರೆ ಈಗ ಇಲ್ಲಿ ಆಗಿರುವಂತಹ ಏನೋ ಅಜಾಗರೂಕತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸರಿಯಾದಂತ ಮೇಂಟೆನೆನ್ಸ್ ಕೂಡ ಇಲ್ಲಿ ಟ್ರಾನ್ಸ್ಫಾರಂ ನ ಬಳಿಯಲ್ಲಿ ಮಾಡಿಲ್ಲ. ಸೊ ಹೀಗಾಗಿ ಇದರಿಂದಾನೇ ಈ ರೀತಿಯಾಗಿ ಆಗಿದೆ ಅಂತಾನು ಕೂಡ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಇನ್ನು ಚಂದ್ರಯ್ಯ ಅವರ ಏನು ಸಂಬಂಧಿಕರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ನಿನ್ನೆ ಏನಾಯ್ತು ಮೇಡಮ್? ಅಂದ್ರೆ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು, ಯಾವ ರೀತಿಯ ಘಟನೆ ಆಯ್ತು ಅಂತ? ಸರ್, ನಮಗ್ ಗೊತ್ತಾಗಿದ್ದು 6 ಗಂಟೆಲಿ. ನಾವು ಮದ್ದೂರವರು, ಅವ್ರ ನಾದಿನಿ. ನಾವು ನನ್ನ ಮಗನೂ ಅವ್ರ ಮಗ ನಮ್ಮ ಮಾವರು 3 ಜನನು ಹಸುಗಳಿಗೆ ಆರ್ಕರಿಗೆ ಬಂದವ್ರೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೊಸಗಳೆಲ್ಲ ಇದ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಹತ್ರ ಏನ ತರಗಪ್ಪ ಅಂತ ಹುಡುಗನ ಕಳಿಸ್ಬಿಟ್ಟು ಇಲ್ಲಿ ರೀಸರ್ಚ್ ಮಾಡ್ತಾ ಕೂತಿದ್ರಂತೆ. ಆ ಕೂತಿರೋಷ್ಟರಲ್ಲಿ ಅವ್ರ ಮನೆಯಿಂದ ಬರೋದಕ್ಕೆ ಬ್ಲಾಸ್ಟ್ ಆಗೋಯ್ತಂತಿದ್ದು. ಬ್ಲಾಸ್ಟ್ ಆಗೋದ್ಕು ಗಾಡಿ ಅಲ್ಲೇ ಬಿಟ್ಬಿಟ್ಟು ಅವರು ಹತ್ಕೊಬಿಡ್ತಂದ್ ಮೈಯೆಲ್ಲ ಹಿಂದೆ ಕಡೆ ಬಡ್ಕೊಂಡು ಓಡ್ ಬಂದ್ಬಿಟ್ರಂತ ಈಚೆಗೆ ಇತ್ತಾಗೆ. ಆಮೇಲೆ ನನ್ನ ಮಗ, ನನ್ನ ಅಕ್ಕನ ಮಗ ಇಬ್ರು ಬಡ್ಕೊತ್ಲೆ ಎಲ್ಲ ಅಕ್ಕಪಕ್ಕದವ್ರು ಓಡ್ ಬಂದ್ರಂತ. ಓಡ್ ಬರೋಷ್ಟರಲ್ಲಿ ಬಟ್ಟೆನೆಲ್ಲ ಕುಡ್ಲಿಲ್ ಕುಯ್ದು ಆಮೇಲೆ ನೀರ್ ತಂದು ಕರ್ಕೊಂಡೋಗಿ ಡ್ರಮ್ಮ ಇಲ್ಲಿ ಹಚ್ಬಿಟ್ಟು ಅವ್ರನ್ನ ಅಷ್ಟು ಬೇಗ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೊಟ್ಟೋದ್ರ ಸರ್. ಆಮೇಲೆ ಏನಾದ್ರು ಈ ಬೆಸ್ಕಾಂ ಅವರು ನಿಮ್ಮ ಹತ್ರ ಬಂದು ಮಾತಾಡುವಂತದ್ದು ಅದೇನಾದ್ರು ಮಾಡಿದಾರ? ಈಗ ಯಾರು ಸಂಪರ್ಕ? ಏನು ಬಂದಿಲ್ಲ, ಯಾರು ಬಂದಿಲ್ಲ ಸರ್.
ಈಗ ಹೇಗಿದೆ ಚಂದ್ರಯ್ಯ ಅವರ ಪರಿಸ್ಥಿತಿ ಹೇಗಿದೆ ನೀವು ನೋಡ್ಕೊಂಡು ಬಿಡ್ತಾ ಇಲ್ಲ ಸರ್, ಹೋಯ್ತಾ ಇಲ್ಲ, ನಾವು ಹೋಗಿಲ್ಲ. ಬೆಳಗ್ಗೆ ಹೋಗ್ಬೇಕಾಗಿತ್ತು, ಒಳಗಡೆ ಬಿಡ್ತಾ ಇಲ್ಲ, ಐಸೂಕ್ ಹಾಕ್ಬಿಟ್ಟವ್ರೆ. ನೀವ್ ಯಾಕೆ ಸುಮ್ ಬಂದಿರಿ, ಇವತ್ತು ಭಾನುವಾರ ಬೇರೆ ಅನ್ಬಿಟ್ಟು ಒಬ್ರು ಕಳಿಸ್ತಾ ಇಲ್ಲ ಸರ್. ಅಲ್ಲಿ ನಮ್ಮ ಅಣ್ಣ ಅವ್ರೆ, ನಮ್ಮ ಅಕ್ಕನ ಮಗಳವ್ರೆ, ಅವ್ರ ಹೆಂಗಸ್ರವ್ರೆ, 3 ಜನನೇ ಇರೋದು ಸರ್, ಇನ್ಯಾರನ್ನೂ ಬಿಡ್ತಾ ಇಲ್ಲ ಒಳಗಡೆ. ಅಂದ್ರೆ ಏನಕ್ಕೆ ಇಲ್ಲಿ ಚಂದ್ರಯ್ಯ ಅವ್ರು ಬಂದಿದ್ರು? ಅವ್ರ ತೋಟ ಏನಾರು ಇತ್ತಾ ಇಲ್ಲಿ, ಅಥವಾ ಇಲ್ಲಿ ಕೆಲಸ ಮಾಡ್ತಾರೆ ಏನು ಅಂತ? ಮನೆ ಅದೇ ಸರ್, ಹಸುವೆ ಮನೆ ಅದೇ ಸರ್, ಇಲ್ಲೇನೆ ಹಾಲ್ ಕರಿಯೋದು ಎಲ್ಲ ಇಲ್ಲೇನೆ. ರೈತರು ಸರ್, ಇನ್ನೇನಿದಿಲ್ಲ ಸರ್ ಅವ್ರಿಗೆ, ಅದೇನೆ ಅವ್ರ ಹಸುನಲ್ಲೇ ಅವ್ರ ಜೀವನ. ಅಂದ್ರೆ ಇಲ್ಲಿ ಯಾರೋ ಅವರೇ ಹೋಗಲ್ಲಿ ಫ್ಯೂಸ್ ಹಾಕಕ್ ಹೋಗಿದ್ರು, ಸೊ ಅಂತ ಆ ಸಂದರ್ಭದಲ್ಲಿ ಹಂಗ ಆಗಿದೆ ಅಂತೆಲ್ಲ ಹೇಳ್ತಾ ಇದಾರೆ, ಅದಕ್ಕೆ ಏನ್ ಹೇಳ್ತಿದ್ದಾರೆ? ಇಲ್ಲ ಸರ್, ಆತರ ಏನಿಲ್ವಂತೆ ಸರ್. ಇಲ್ಲಿ ನಮ್ಮ ಮಕ್ಳೇ ಅವ್ರಿಗೆ ಕೇಳಿ ಸರ್, ಇವ್ರೇ ಇಬ್ರೇ ಅವ್ರ 3 ಜನ ಬಿಟ್ರೆ ಯಾರು ಇರ್ಲಿಲ್ಲ ಸರ್. ಇಲ್ಲಿ ಅವ್ರು ಬಡ್ಕೊಂಡ್ಮೇಲೆ ಎಲ್ಲ ಅಕ್ಕಪಕ್ಕ ಓಡ್ ಬಂದಿರೋದು. ಮತ್ತೆ ಇಲ್ಲಿ ಗಾಡಿ ಕೂಡ ಇಲ್ಲೇ ಇದೆ, ಬಟ್ ಅಲ್ಲಿ ನಿಲ್ಸೋಕ್ ಕೂಡ ಜಾಗ ಐತಿ, ಇಲ್ಲೇ ಯಾಕೆ ನಿಲ್ಸಿದಾರೆ? ಹಿಂಗೆ ಹೋಗೋದು ಸರ್ ಇವ್ರು, ಇಲ್ಲಿ ಕಾಲ್ದಾರಿ ಐತೆ, ಇವ್ರು ಇಲ್ಲೇ ಓಡಾಡೋದು. ಇಲ್ಲೇ ಅಲ್ಲಿ ಬರಲ್ಲ ಮೇನ್ ರೋಡಲ್ಲಿ, ಇಲ್ಲಿ ಮನೆ ಇಲ್ಲೇ ಲಾಸ್ಟ್ ಅಲ್ಲಿ ಇರೋದು. ಈ ರೋಡಲ್ಲಿ ಅವ್ರು ಎನಿ ಟೈಮ್ ಓಡಾಡೋದು ಸರ್. ಇಲ್ಲಿ ಒಟ್ಟಾಗ್ರೆ ಈಗ ನಿಮ್ಗೆ ಯಾರು ಸಂಪರ್ಕ ಮಾಡಿಲ್ಲ? ಯಾರು ಮಾಡಿಲ್ಲ ಸರ್. ಇನ್ನು ಅಲ್ಲಿ ಆಸ್ಪತ್ರೆಗೂ ಯಾರು ಬಂದಿಲ್ಲ? ಹೆಂಗೋ ಗೊತ್ತಿಲ್ಲ ಸರ್, ಅಲ್ಲಿ ನಾವು ಹೋಗೇ ಇಲ್ಲ. ಅಲ್ಲಿ ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಮಗಳು ಅವ್ರೆ, ಅವ್ರ 3 ಜನ ಬಿಟ್ರೆ ಇನ್ಯಾರು ಬಂದಿಲ್ಲ, ಅದು ಗೊತ್ತಿಲ್ಲ ಸರ್ ನಮ್ಗೆ. ಎಷ್ಟು ಅಂದ್ರೆ ಈ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ, ಅಂದ್ರೆ ಇಲ್ಲಿ ಶೌಚಕ್ಕೆ ಅಂತ ಬರ್ತಾರೆ ಚಂದ್ರಯ್ಯನವರು, ಇಲ್ಲಿರುವಂತ ಟ್ರಾನ್ಸ್ಫಾರ್ಮರ್ ಏನಿದೆ ಅದು ಕೂಡ ಬ್ಲಾಸ್ಟ್ ಆಗಿ ಇದ್ದಕ್ಕಿದ್ದಂತೆ ಅವರ ಮೈಯೆಲ್ಲ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗುತ್ತೆ. ಆನಂತರ ಇಲ್ಲಿ ಅಕ್ಕಪಕ್ಕದವರು ಮತ್ತೆ ಅವರ ಒಂದು ಸಂಬಂಧಿಕರಿರ್ತಾರೆ, ಅಲ್ಲಿ ಹೋಗಿ ಅವರು ಡ್ರಮ್ ಅಲ್ಲಿ ಇರುವಂತಹ ನೀರನ್ನ ತೆಗೆದುಕೊಂಡು ಅವರಿಗೆ ಏನು ಎರಚುವಂತ ಕೆಲಸವನ್ನ ಮಾಡ್ತಾರೆ. ಆನಂತರ ಅವರು ಸ್ವಲ್ಪ ಸುಧಾರಿಸ್ಕೊಳ್ತಾರೆ, ಆದ್ರೆ ಬಹುತೇಕವಾಗಿ 70ರಿಂದ 80ರಷ್ಟು ಮೈಕೈ ಈಗಾಗಲೇ ಅವ್ರಿಗೂ ಕೂಡ ಸುಟ್ಟ ಗಾಯಗಳು ಕೂಡ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ ಅಜಯ್, ಅಶ್ವಯೋಗ ನ್ಯೂಸ್, ರಾಮನಗರದ ಜೈಪುರ ಗೇಟ್ ಬಳಿ ನಡೆದಿದ್ದಂತಹ ಅವಘಡ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದ ವ್ಯಕ್ತಿಗೆ ಗಂಭೀರ ಗಾಯ ಆಗಿತ್ತು. ಆ ವ್ಯಕ್ತಿಗೆ ಆಯಿಲ್ ಬಿದ್ದು ಬೆಂಕಿ ಹೊತ್ಕೊಳ್ಳುತ್ತೆ. ಘಟನಾ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಈಗ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ರಾಮನಗರದ ಜೈಪುರ ಗೇಟ್ ಬಳಿ ಆಗಿದ್ದಂತಹ ಒಂದು ಅವಘಡ, ಟ್ರಾನ್ಸ್ಫಾರ್ಮರ್ ಸ್ಫೋಟ. ಅದಾದ ನಂತರ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಚಂದ್ರಯ್ಯ ಮೇಲೆ ಆಯಿಲ್ ಬಿದ್ದ ತಕ್ಷಣ ಬೆಂಕಿ ಹೊತ್ಕೊಳ್ಳುತ್ತೆ. ಈಗ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇದರ ನಡುವೆನೇ ಒಂದಿಷ್ಟು ಈಗ ನಮ್ಮ ಪ್ರತಿನಿಧಿಗೆ ಅಲ್ಲಿ ಅವ್ರನ್ನ ಸಂಬಂಧಿಕರನ್ನ ಮಾತಾಡಿದಂಥ ಸಂದರ್ಭದಲ್ಲಿ ಅದು ನಾವು ಅವ್ರು ಚಂದ್ರಯ್ಯ ಅವರು ಫೀಸ್ ಹಾಕಕ್ಕೆ ಹೋಗಿರಲಿಲ್ಲ, ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂಗಾಗಿದೆ ಅನ್ನುವಂತಹ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಬೆಸ್ಕಾಂ ಅಧಿಕಾರಿಗಳೆಲ್ಲ ಅಲ್ಲಿ ಬಂದಿರುವಂಥದ್ದು, ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು, ಹೇಗಾಯಿತು ಈ ಒಂದು ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಂಜೆ ರಾಮನಗರದ ಕುರುಬರಹಳ್ಳಿ ಬಳಿ ನಡೆದಂತಹ ಘಟನೆ ಇದು. ಅಂದ್ರೆ ಆ ಚಂದ್ರಯ್ಯನವರು ಇಲ್ಲಿ ಶೌಚಕ್ಕೆ ಬಂದಿರೋ ಆ ಸಂದರ್ಭದಲ್ಲಿ ಆಯ್ತು ಅಂತ ಹೇಳಿ ಅವರ ಕುಟುಂಬಸ್ಥರು ಹೇಳ್ತಾರೆ. ಆದ್ರೆ ಇದು ಬೇರೆ ಕಾರಣಕ್ಕಾಗಿದೆ ಅಂತ ಹೇಳಿ ಈಗಾಗಲೇ ಇಲ್ಲಿನ ಏನು ಬೆಸ್ಕಾಂ ಅಧಿಕಾರಿಗಳಾಗಿರುವಂತ ಜೈ ಪ್ರಕಾಶ್ ಅವ್ರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಘಟನೆಗೆ ಏನ್ ಕಾರಣ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಸರ್ ನಮಸ್ತೆ. ನಮ್ಗೆ ನಾನು ಮೊನ್ನೆ ಹೋಗಿದ್ದ ಮಳೆಯಿಂದ ನಮ್ಮ ಮೆನ್ಗಳಾಗ್ಲಿ ನಾವಾಗ್ಲಿ ನಾವು ಕೆಸಾಪುರ ಆ ಕಡೆ ಸೈಡು ಕಂಬಗಳು ಮುರಿದ ಕಾರಣ ಆ ಕಡೆ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಇವರು ಏನ್ ಮಾಡಿದಾರೆ ಅಂದ್ರೆ 11 KV ಸಿಂಗಲ್ ಆಗಿದೆ, ಅದು ಟಿ ಸಿಂಗಲ್ ಆಗಿದೆ. ಆ ಸಿಂಗಲ್ ಹಾಕಕ್ ಹೋಗಿ ಮೇ ಬಿ ಗ್ರೌಂಡಿಂಗ್ ಆಗಿ ಈ ತರ ಟಿ ಸಿನೇ ಬಸ್ಟ್ ಆಗಿದೆ. ಅದು ಬಿಟ್ರೆ ಸರ್ ಇನ್ಯಾವ್ದು ಇದ್ದಕ್ಕಿದ್ದಂಗೆ ಯಾವುದೇ ಕಾರಣಕ್ಕೂ ಆಗೋ ಚಾನ್ಸಸ್ ಇಲ್ಲ. ನಮ್ಮ ಮೆನ್ಗಳಿಗೂ ಅವರು ಇನ್ಫಾರ್ಮ್ ಮಾಡಿಲ್ಲ, ವಿತೌಟ್ ನಮಗೂ ಇನ್ಫಾರ್ಮ್ ಮಾಡಿಲ್ಲ, ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅವ್ರಾಗ ಅತ್ತಾಚುರಿ ಏನೋ ಮಾಡ್ಕೊಂಡಿದ್ದಾರೆ ಸರ್. ಅಂದ್ರೆ ಅದು ಫ್ಯೂಸ್ ಅಂತ ಹೇಳಿ ಹೇಳ್ತಿದ್ದಾರೆ. ಆ ಫ್ಯೂಸ್ ಅವ್ರು ಯಾಕೆ ಹಾಕ್ಬೇಕು ಸರ್? ಅದೇ ಸರ್, ಅದೇ ಅವ್ರು ಏನ್ ಮಾಡಿದ್ರೆ ಅಂದ್ರೆ ನಮ್ಮವ್ರು ಬರೋಷ್ಟ್ರಲ್ಲಿ ನಾವೇ ಹಾಕಬಿಡೋಣ, ಅರ್ಧ ಗಂಟೆ ಟೈಮ್ ಇಲ್ದವರು ಪರವಾಗಿಲ್ಲ, ಬೇಗ ಕರೆಂಟ್ ತಗೊಳ ಅಂತ ಅವ್ರಾಗ ಅವರೇ ಮಾಡ್ಕೊಳಕ್ ಹೋಗ್ತಾರೆ. ಈ ತರ ಅತ್ತಚೂರಿ ಆಗುತ್ತೆ ಸರ್. ನಮ್ಮವರು ಮೆನ್ಗಳು ಏನೇ ಆಗ್ಲಿ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಬರ್ತಾರೆ ಸರ್, ಬಂದೇ ಬರ್ತಾರೆ. ಎಷ್ಟೋ ಅರ್ಧ ಗಂಟೆ ಏನೇ ಇದ್ರು ಬರ್ತಾರೆ. ಏನೇ ಮಳೆ ಹೋಗಿದ ಕಾರಣ ನಮ್ದು ಕಂಪ್ಲೇಂಟ್ ಇತ್ತು, ಇವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ, ನಮ್ಮವ್ರಿಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ. ಇನ್ಫಾರ್ಮ್ ಮಾಡಿದ ಕಾರಣ ಈ ತರ ಅತ್ತಚೂರಿ ನಡೆದಿದೆ ಸರ್. ಅಂದ್ರೆ ಫ್ಯೂಸ್ ಇಲ್ಲೇ ಇಟ್ಟಿರ್ತೀರಾ ಸರ್? ನಮ್ಮ ಮೆನ್ಗಳ ಇರುತ್ತೆ, ಅವರೇ ಬಂದ್ ಹಾಕ್ಬೇಕು ಸರ್. HD ಫ್ಯೂಸ್ ಹೋದ್ರೆ ನಮ್ಮವರೇ ಬಂದ್ ಹಾಕ್ತಾರೆ ಸರ್. ಫ್ಯೂಸ್ ಯಾವ್ದು ಕಾರಣಕ್ಕೆ ಇಲ್ಲಿ ಟೀಚರ್ ಹತ್ರ ಯಾರು ಇಡಲ್ಲ ಸರ್, ಇಡಲ್ಲ. ಅಂದ್ರೆ ನಿಮ್ಮ ಬೆಸ್ಕಾಂ ಅಧಿಕಾರಿಗಳು ಮತ್ತೆ ಅದು ಗೊತ್ತಿದ್ದಂತವ್ರು ಮಾತ್ರ ಬಂದ್ರೆ ನಮ್ಮವರು ನಮ್ಮ ಮೆನ್ಗಳು ಮಾತ್ರ, ನಮ್ಮ ಮೆನ್ಗಳು ಬಿಟ್ರೆ ಈ ಸರೌಂಡಿಂಗ್ ಯಾರು ನೋಡ್ತಾ ಇರ್ತಾರೆ ಲೈನ್ ಮೆನ್ಗಳು, ಅವ್ರು ಮಾತ್ರ ಗೊತ್ತಿರ್ತದೆ ಸರ್. ಸರ್, ನಿನ್ನೆಯಿಂದ ಕೂಡ ಯಾರು ಅಧಿಕಾರಿಗಳು ನಮಗೆ ಸಂಪರ್ಕ ಮಾಡಿಲ್ಲ ಅಂತ ಬಂದಿದ್ವಿ ಸರ್. ನಮ್ಮವರೇ ಬಂದು, ನಮ್ಮ ಮೆನ್ಗಳೇ ಬಂದು, ಇವರೇ ಬಂದು ಎಲ್ಲ ಬೆಂಕಿ ಎಲ್ಲ ಆಫ್ ಮಾಡಿ ಎಲ್ಲ ಟಿ ಸಿ ಬನ್ನಿ ಅಲ್ಲೇ ಜೀವ ಸೋಪ ಮಾಡಿದ್ವಿ, ಮಾಡ್ಬಿಟ್ಟು ಹೋಗಿದೀವಿ ಸರ್.
ಅಂದ್ರೆ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಈ ತರ ಘಟನೆಗಳು ಆಗತ್ತೆ. ಕರೆಂಟ್ ಇದೆಯಾ Current ಇತ್ತು. ಚಾರ್ಜ್ ಇರೋ ಟೈಮಲ್ಲಿ ಮಾಡಿರೋದು ಸರ್ ಇದಾಗಿರೋದು. ಯಾಕಂದ್ರೆ ಕರೆಂಟ್ ಇದ್ದವ್ರಿಗೆ ಬೇರೆ TC ಕಲ್ಲು ಹಾಕೋರು ಏನೂ ಆಗಲ್ಲ. ಅದು ಇವರು ಕರೆಂಟ್ ಇರ್ಬೇಕಾದ್ರೆ ಸಿಂಗಲ್ ಹಾಕೋಗಿ ಎಲ್ಲ ಟಚ್ ಆಗಿದೆ, ಟಚ್ ಆಗಿ ನ್ಯೂಟ್ರಲ್ ಬಾಡಿ ಆಗಿ ಅರ್ಥ ಆಗಿದೆ ಸರ್ ಅಷ್ಟೇ. ಅರ್ಥ ಆಗಿ ಗಾಡಿಗೂ ಕೂಡ ಅದು ಸರ್. ಬಟ್ ಆಯಿಲ್ ಪ್ರೆಸರ್ ಇದೆಯಾ ಸರ್, ಆಯಿಲ್ ಬಾಡಿ ಓಪನ್ ಆಗಿದೆಯಲ್ಲ, ಆ ಪ್ರೆಸರ್ ಆ ತರ ಬಂದಿದೆ ಸರ್ ಅಷ್ಟೇ. ನಿನ್ನೆ ಆಗಿರುವಂತ ಘಟನೆ ನಮಗೂ ಕೂಡ ಗಮನಕ್ಕೆ ಬಂದಿದೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಮುಂದಿನ ಕ್ರಮಕ್ಕೆ ಮತ್ತೆ ಅವ್ರಿಗೆ ಏನು ಸೂಕ್ತವಾದಂತಹ ಪರಿಹಾರ ಬೇಕು ಅದನ್ನ ನಾವು ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಅಜಯ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.